ರಮೇಶ್ ಅಸ್ಲಿ ಮುಖ. ಕರ್ಣನ ಮುಂದಿನ ನಡೆಯೇನು? ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಕರ್ಣ ಸೀರಿಯಲ್ನಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗ್ತಿವೆ. ಇಷ್ಟು ದಿನ ಯಾರು ಏನೇ ಅಂದ್ರೂ ಅವರಿಗೆ ತಿರುಗಿ ಮಾತನಾಡದೆ ಸಹಿಸಿಕೊಳ್ಳುತ್ತಿದ್ದ ಕರ್ಣ ಬದಲಾಗ್ತಿದ್ದಾರೆ. ತನ್ನ ಸಾಕು ತಂದೆ ರಮೇಶ್ ಅಸ್ಲಿ ಮುಖವಾಡ ಕರ್ಣನಿಗೆ ಗೊತ್ತಾಗಿದೆ. ಇಷ್ಟು ದಿನ ಪ್ರೀತಿಯ ನಾಟಕವಾಡ್ತಿದ್ದ ರಮೇಶ್ ಅವರು ನಿಧಿ, ನಿತ್ಯ ಹಾಗೂ ಕರ್ಣ ತೇಜಸ್ ಬದುಕನ್ನ ಹಾಳು ಮಾಡಿದ್ದಾರೆ. ಇದೆಲ್ಲವೂ ಕರ್ಣನಿಗೆ ಗೊತ್ತಾಗಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ನಿತ್ಯ ಮದುವೆ ದಿನವೇ ತೇಜಸ್ ಕಿಡ್ನಾಪ್ ಮಾಡಿಸಿದ್ದು ರಮೇಶ್. ಆನಂತರ ಅವರ ಮನೆ ಸುಟ್ಟಾಕಿದ್ದು ರಮೇಶ್. ಮತ್ತೆ ಗರ್ಭಿಣಿಯಾಗಿದ್ದ ನಿತ್ಯಾಳನ್ನ ತೇಜಸ್ ಮದುವೆಯಾಗದಂತೆ ತಡೆದು ಅವರ ಮಧ್ಯೆ ಮಗುವಿನ ಬಗ್ಗೆ ಅನುಮಾನ ಹುಟ್ಟುವಂತೆ ಮಾಡಿದ್ದು ಇದೇ ರಮೇಶ್. ನಿಧಿಯನ್ನ ಕರ್ಣ ಪ್ರೀತಿಸುತ್ತಿರೋ ವಿಚಾರ ಗೊತ್ತಿದ್ರೂ ಅವರಿಬ್ಬರನ್ನ ಬೇರೆ ಮಾಡಿದ್ದು ಮತ್ಯಾರೂ ಅಲ್ಲ, ಅದು ರಮೇಶ್. ಎಲ್ಲವೂ ಈಗ ಕರ್ಣನಿಗೆ ಗೊತ್ತಾಗಿದೆ. ತಮ್ಮ ತಂದೆ ಅನಾಥವಾಗಿದ್ದ ಕರ್ಣನಿಗೆ ರಾಜನ ಸ್ಥಾನ ಕೊಟ್ರು. ಹೀಗಾಗಿ ನನಗೆ ಸಿಗಬೇಕಾದ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕರ್ಣನ ಬಾಳನ್ನೇ ಹಾಳು ಮಾಡಿದ್ದಾರೆ ರಮೇಶ್ ಮನಸ್ಸಿನಲ್ಲಿ ಏನೆಲ್ಲ ಇದೆ, ಎಷ್ಟೆಲ್ಲ ದ್ವೇಷ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲವೂ ಕರ್ಣನ ಮುಂದೆ ಬಯಲಾಗಿದೆ. ತನ್ನ ತಂದೆ ರಮೇಶ್ ತೋರುತ್ತಿದ್ದ ಪ್ರೀತಿಯನ್ನ ಕರ್ಣ ಸಂಪೂರ್ಣವಾಗಿ ನಂಬಿ ಆಗಿತ್ತು. ಇದೇ ಪ್ರೀತಿ ಹೆಸರಲ್ಲಿ ನನ್ನ ಬದುಕನ್ನೇ ಹಾಳು ಮಾಡಿದ್ದು ತನ್ನ ತಂದೆಯೇ ಅನ್ನೋದು ಅರಿತ ಕರ್ಣ ಈಗ ಬದಲಾಗ್ತಿದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದು ಇನ್ನು ಮುಂದೆ ರಮೇಶನ ಆಟಕ್ಕೆಲ್ಲ ಕರ್ಣ ದಂಡಂ ದಶಗುಣಂ ಅಂತ ಹೇಳಿ ಆಗಿದೆ. ಈಗ ತಂದೆ ರಮೇಶ್ ಅವರ ಹಾದಿಯಲ್ಲೇ ಬಂದು ಅವರಿಗೆ ಸರಿಯಾಗಿ ಪಾಠ ಕಲಿಸೋದು ಕರ್ಣನ ಮುಂದಿನ ಟಾರ್ಗೆಟ್. ಆಟ ಶುರು ಮಾಡಿರೋ ಕರ್ಣ ಸಾಕು ತಂದೆ ರಮೇಶ್ ಕಣ್ಣಲ್ಲಿ ನೀರು ಹಾಕಿಸಿದ್ದಾರೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇವೆ, ಇಲ್ಲಿ ನೋಡಿ. ಮನೆಯವರಿಗೆಲ್ಲ ನಿತ್ಯ ಹಾಗೂ ಕರ್ಣ ಗಂಡ ಹೆಂಡತಿ. ಆದರೆ ಕರ್ಣ ನಿತ್ಯಗೆ ತಾಳಿಯನ್ನೇ ಕಟ್ಟಿಲ್ಲ. ಆದರೆ ಆಕೆಯ ಮಗುವಿನ ರಕ್ಷಣೆಯನ್ನ ಹೊತ್ತಿದ್ದಾನೆ. ನಿತ್ಯ ಹೊಟ್ಟೆಯಲ್ಲಿ ತೇಜಸ್ ಮಗು ಬೆಳೆಯುತ್ತಿದೆ. ಅಕ್ಕ ನಿತ್ಯ ನೋವಿಗೆ ತಂಗಿ ನಿಧಿ ಆಸರೆಯಾಗಿದ್ದಾಳೆ. ಆಕೆಗೆ ತಾಯಿ ರೀತಿ ಪ್ರೀತಿ ತೋರಿಸ್ತಿದ್ದಾಳೆ. ಇನ್ನು ಅವರ ಅಜ್ಜಿ ಕರ್ಣ ಹಾಗೂ ನಿತ್ಯ ಮದುವೆ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂದುಕೊಂಡಿದ್ದೆ, ಅವರೆಲ್ಲಿ ದೂರ ಉಳಿದು ಬಿಡ್ತಾರೆ ಅಂತ ಮನಸ್ಸಿನ ತಳಮಳವನ್ನ ಮೊಮ್ಮಗಳ ಹತ್ತಿರ ಹೇಳ್ಕೊಂಡಿದ್ದಾರೆ. ಇತ್ತ ಸತ್ಯ ತಿಳಿದ ಕರ್ಣ ರಮೇಶ್ ಅವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಂತ ತೀರ್ಮಾನ ಮಾಡಿದ್ದು ಮುಂದೆ ವೀಕ್ಷಕರು ಕರ್ಣನ 2.0 ಫೇಸ್ ನೋಡಲಿದ್ದಾರೆ. ಅಪ್ಪ ಬೇಗ ಎದ್ದೇಳಿ, ನೀವು ಹೆಣ್ಣು ಮಕ್ಕಳ ಖುಷಿಗೆ ಏನು ಬೇಕಿದ್ರೂ ಮಾಡ್ತೀರಲ್ಲ, ಹಾಗಿದ್ರೆ ಮನೆ ಹೆಣ್ಮಕ್ಳಿಗೆ ನಾವಿಬ್ಬರೂ ಸೇರ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಅವರ ಕೈಯಲ್ಲಿ ಈರುಳ್ಳಿ ಹೆಚ್ಚಿಸಿ ಕಣ್ಣಲ್ಲಿ ನೀರು ತರಿಸಿದ್ದಾನೆ. ಇನ್ನು ನಾನು ಚಪಾತಿ ಮಾಡ್ತೇನೆ, ನೀವು ಪಾತ್ರೆ ವಾಶ್ ಮಾಡಿ ಅಂತ ಶಾಕ್ ಕೊಟ್ಟಿದ್ದಾನೆ. ಮುಂದೆ ಕರ್ಣ ಅಪ್ಪ ರಮೇಶ್ಗೆ ಅವರದ್ದೇ ರೂಟ್ನಲ್ಲಿ ಏನೆಲ್ಲ ಬುದ್ಧಿ ಕಲಿಸುತ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.